ಸ್ವಾಗತ. ರಾಜಾದಿರಾಜ, ರಾಜ ಮಾರ್ಥಾಂಡ, ವೀರಾದಿವೀರ, ಗಂಡರ ಗಂಡು, ಗಂಡು ಬೇರುಂಡ, ಚಲರಂಕಮಲ್ಲ, ಗದಾಯುದ್ಧ ನಿಪುಣ, ಕುರುಕುಲ ರತ್ನದೀಪ, ಕೌರವ ಕುಲತಿಲಕ, ಭರತ ಖಂಡದ ಏಕಚಕ್ರಾಧಿಪತಿ, ಹಸ್ತಿನಾವತಿಯ ಸಾಮ್ರಾಟ, ಚಕ್ರೇಶ್ವರ, ಶ್ರೀ ಶ್ರೀ ದುರ್ಯೋಧನ ಮಹಾರಾಜನಿಗೆ ಬಹುಪರಾಕ್, ದಿಗ್ವಿಜಯ, ವಿಜಯೀ ಭವ. ಸಾಮ್ರಾಟ ಚಕ್ರೇಶ್ವರ ದುರ್ಯೋಧನ ಮಹಾರಾಜನಿಗೆ ಬಹುಪರಾಕ್. ಗುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ. ಗುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಹರಿವೋಲುವಂತಿರೇ. ಗುರುಕುಂಬಿನಿಯ ಕಾಪ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮುಕುಟ ವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಹೆಣಯ್ಯರ ಎನಗೆ. ಸುರಸಿಂಧೂತನಯ ಗುರುವಂದ್ಯ ವಿನಯ. ಪಿತಾಮಹರೇ, ಗುರು ದ್ರೋಣಾಚಾರ್ಯರೇ, ಚಿಕ್ಕಪ್ಪ ಇದ್ರ ಮಾವ ಶಕುನಿ, ಮಿತ್ರ ಕರ್ಣ, ಸಹೋದರ ದುಶ್ಯಾಸನ, ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಪೇಳ್, ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಪೇಳ್. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಹೆಣಿಸಿ ಬಾಳುತ್ತಿರು. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಹೆಣಿಸಿ ಬಾಳುತ್ತಿರು. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳ ರಿಪುಗಳ ವಧಿಸದೆ ಬಿಡುವನ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವನ. ಈ ಮಾವ ಶಕುನಿ ಸಲಹ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನ ಬಿಡುವನೆ. ಈ ಮಾವ ಶಕುನಿ ಸಲಹ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನ ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ, ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಈಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಕುರುಕುಲ ಸಿಂಹಾಸನದಿ ತಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಹೆಣಿಸಿ ಬಾಳು. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಹೆಣಿಸಿ ಬಾಳು. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಪೇಳ್. ಗುರು ಸಭಾಸದರಿಗೆಲ್ಲ ವಂದಿಸುತ್ತಾ, ಪಿತಾಮಹ ಗುರು ದ್ರೋಣಾಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಜೂಜಿನಿಂದ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಗೊಲ್ಲ ಕೃಷ್ಣನನ್ನೇ ಕಟ್ಟಿಕೊಂಡು ಗೋಳಾಡುತ್ತಿರುವಲ್ಲ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುತ್ತಿರುವರಂತೆ. ಅರಣ್ಯದಲ್ಲಿ ಅನಾಗರನೆ ವಾಸ ಮಾಡುತ್ತಿರುವ ಅವರ ಧೈರ್ಯವು ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ,
ಯುದ್ಧ ಯುದ್ಧ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವು ಸಿದ್ಧವಾಗಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ಲಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನ ಯಾರು? ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಆಹಾ, ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಆ, ಚಕ್ರವರ್ತಿ ದೇವಾಗಲಿ ಯಾರು? ಚಾರನೇ ಸಮಾಚಾರವೇನು? ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಯಾರು? ಪುರುಷೋತ್ತಮನೇ. ರಾಜಾದಿರಾಜ ಗುರುಚಕ್ರೇಶ್ವರನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದಂತೆ. ಛೇ, ಅವನು ಪುರುಷೋತ್ತಮನೋ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀ ಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರಲಾರದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡುತ್ತಿರೋರು? ಓ, ದಾಸಿ ಪುತ್ರ ವಿದುರ. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಕೊಡಬೇಕು. ಈ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಮುಚ್ಚುಬಾಯಿ. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದಿಲ್ಲ. ಈ ರೀತಿ ವಿಕಲ್ಪವಾಗಿರುವುದು. ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ, ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ನೆರೆದ ಸಭೆಗಳು ನಿಂತು ಜರಿದು ಈ ಕೌರವನ. ವಿದುರ, ನೆರೆದ ಸಭೆಗಳು ನಿಂತು ಜರಿದು ಈ ಕೌರವನ ನುಡಿವೆಯ ದೊಡೆ ಹಿರಿದು ಕೊಲ್ಲುವನಿ ಕಟ್ಟಗಳು. ನುಡಿವೆಯ ದೊಡೆ ಹಿರಿದು ಕೊಲ್ಲುವನಿ ಕಟ್ಟಗಳು. ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ತಪ್ಪಲಿಯ ಮಗನೇ ಪರದೇಶಿ, ಹೆಬ್ಬುಲಿಯ ಗರ್ವವನ್ನು ಭೇದಿಸುವ ತರದೆ. ವಿದುರ, ತಪ್ಪಲಿಯ ಮಗನೀನು ಪರದೇಶಿ, ಹೆಬ್ಬುಲಿಯ ಗರ್ವವನ್ನು ಭೇದಿಸುವ ತರದೆ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ವಿದುರ, ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ. ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದಿ, ದುಡುಕಿ ಒದರದಿರಲೋ ವಿದುರ ಸದರದಿ. ಮೆರೆದ ಸಭೆಗಳು ನಿಂತು ಜರಿದು ಈ ಕೌರವನ. ವಿದುರ, ಮೆರೆದ ಸಭೆಗಳು ನಿಂತು ಜರಿದು ಈ ಕೌರವ ನುಡಿವೆಯ ದೊಡೆ ಹಿರಿದು ಕೊಲ್ಲುವನಿ ಕಟ್ಟಗಳು. ನುಡಿವೆಯ ದೊಡೆ ಹಿರಿದು ಕೊಲ್ಲುವನಿ ಕಟ್ಟಗಳು. ಒದರದಿರಲೋ ವಿದುರ ಸದರದಿ, ಒದರದಿರಲೋ ವಿದುರ ಸದರದಿ, ಒದರದಿರಲೋ ವಿದುರ ಸದರದಿ. ವೀರರಿಂದ ಪರಿಯುತನಾದ ಈ ಚಕ್ರವರ್ತಿಗೆ ಬರುವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವವರು. ಕೂಡಲೇ ತನ್ನ ಸಭೆಯಿಂದ ಆಚೆಗೆ ದೂಡಿಬಿಡು. ಎಲ್ಲವೋ ವಿದುರ, ಹೊಡತೊಲಗ ವಿದುರ, ಬಿರುನುಡಿಗಳನ್ನು ಪುರಸಭೆಯೊಳಗೆ ಹೊಡತೊಲಗ ವಿದುರ. ವಿದುರ, ಭಲೇ ಸಹೋದರ. ಹೊಡತೊಲಗ ವಿದುರ, ಬಿರುನುಡಿಗಳನ್ನು ಪುರಸಭೆಯೊಳಗೆ ಹೊಡತೊಲಗ ವಿದುರ. ತರತರದಿಂದಲೇ
ಪರಿಪರಿ ನುಡಿಗಳ ಪಗಳುತ್ತಲಿರುವೆಯ ಛೇ ವಿದುರ ತರತರದಿಂದಲೇ ಪರಿಪರಿ ನುಡಿಗಳ ಪಗಳುತ್ತಲಿರುವೆಯ ಛೇ ವಿದುರ ಪಡತ್ತೊಲಗ ವಿದುರ ಬಿರುನುಡಿಗಳನ್ನು ಗುರುಸಭೆಯೊಳಗೆ ಪಡತ್ತೊಲಗ ವಿದುರ ವಿದುರ ರಾಸಿಪುತ್ರನೇ ನೀತಿ ತಿಳಿಯದೆ ಹೇಳ್ತಟಿ ಪರಿಪಗಳುತ್ತಲಿರುವೆ ರಾಸಿಪುತ್ರನೇ ನೀತಿ ತಿಳಿಯದೆ ಹೇಳ್ತಟಿ ಪರಿಪಗಳುತ್ತಲಿರುವೆ ಕೋಪಿಸಿ ನಿನ್ನನ್ನು ಸಭೆಯಿಂದಾಚೆಗೆ ವಿದುರ ಕೋಪಿಸಿ ನಿನ್ನನ್ನು ಸಭೆಯಿಂದಾಚೆಗೆ ತಳ್ಳುವೆ ನಿನ್ನನ್ನು ಈ ಕ್ಷಣದಿ ತಳ್ಳುವೆ ನಿನ್ನನ್ನು ಈ ಕ್ಷಣದಿ ನಾ ತಳ್ಳುವೆ ನಿನ್ನನ್ನು ಈ ಕ್ಷಣದಿ ಪಡತ್ತೊಲಗ ವಿದುರ ಬಿರುನುಡಿಗಳನ್ನು ಗುರುಸಭೆಯೊಳಗೆ ಪಡತ್ತೊಲಗ ವಿದುರ ಪಡತ್ತೊಲಗ ವಿದುರ ಪಡತ್ತೊಲಗ ವಿದುರ ಎಲ್ಲವೋ ವಿದುರ ನಮ್ಮ ಅನ್ನವನ್ನು ತಿಂದು ಪರಿಪುಷ್ಟನಾದ ನೀರು ನಮ್ಮನ್ನೇ ಇಷ್ಟೊಂದು ಜರಿಯುವಂತಾಯಿತಲ್ಲ ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೋದರೆ ಸರಿ ಇಲ್ಲವಾದರೆ ಅನರ್ಥವಾದೀತು ಎಚ್ಚರ ಬಲೆ ಸಹೋದರ ದುರ್ಯೋಧನ ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿ ನಿನ್ನಂತವ ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರುವೆನು ಕೇಳು ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿವಾಗಬಾರದೆ ವಿದುರ ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕುವೆನು ನಾಶವಾಗುವ ಚಕ ಪ್ರಮಾದವಾಯಿತು ದುರ್ಯೋಧನ ಪೂಜ್ಯರಾದ ವಿದುರನನ್ನು ಅಪಸ್ಯ ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಮೂರು ಲೋಕದಲ್ಲಿಯೂ ನಿನ್ನನ್ನು ಜಯಿಸುವವರೇ ಇಲ್ಲದಂತಾಗುತ್ತಿತ್ತು ಕರ್ಣ ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಅಂಜಬಹುದೇ ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ದುರ್ಯೋಧನ ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನಂ ಯುದ್ಧದೋ ಆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರಭರವಸೆಯೋ ಕರ್ಣ 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 ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದು ಆದರೂ ಈ ತರ ಬಿಲ್ಲಿನಿಂದ ನಮಗೆ ಆಗತಕ್ಕ ಪ್ರಯೋಜನವಾದರೂ ಹೋಗಲಿ ಬಿಡು ಸಹೋದರ ಎಲ್ಲರೂ ಕೇಳಿರಿ ಈಗ ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಕೂಡಲೇ ನನ್ನ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು ಎಚ್ಚರ ಸಹೋದರ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿಂದ ಹೇಳಿದ್ದನಲ್ಲ ಸಿದ್ಧವಾಗಿರುವುದೇ ಸಿದ್ಧವಾಗಿರುವುದು ಅಗ್ರಜ ಎಲ್ಲಿ ಅದನ್ನು ಕೊಡು ಇದು ತೆಗೆದುಕೊಳ್ಳಿ ಅಗ್ರಜ ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ವೀಕ್ಷಿಸುತ್ತಾ ಕುಳಿತುಕೊಳ್ಳುವೆನು ಧರಿಸಿ ಧರ್ಮ ದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ ಧರಿಸಿ ಧರ್ಮ ದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ ಧರಿಸಿ ಧರ್ಮ ದೀಕ್ಷೆಯ ಈ ಕುರುಕ್ಷೇತ್ರದ ಸೂತ್ರಧರನು ನಾನು
ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸಿ ಹೇ ಧರ್ಮದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ. ಯಾಗಕ್ಕೆ ಸಿಲುಕದ ಯೋಗ ದುರಂದರ, ಯಾಗಕ್ಕೆ ಸಿಲುಕದ ಯೋಗ ದುರಂದರ, ಯಾಗಕ್ಕೆ ಸಿಲುಕದ ಯೋಗ ದುರಂದರ. ಲೋಕದ ಹಿತವನು ಬಯಸುವೆ ನಾನು, ಲೋಕದ ಹಿತವನು ಬಯಸುವೆ ನಾನು. ಧರಿಸಿ ಹೇ ಧರ್ಮದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ. ಧರಿಸಿ ಹೇ ಧರ್ಮದೀಕ್ಷೆಯ, ಧರಿಸಿ ಹೇ ಧರ್ಮದೀಕ್ಷೆಯ, ಧರಿಸಿ ಹೇ ಧರ್ಮದೀಕ್ಷೆಯ. ಆಹಾ, ಈ ದುರ್ಯೋಧನ ಏನು ಇಷ್ಟೊಂದು ದುರಹಂಕಾರದಿಂದ ಕುಳಿತಿರುವನಲ್ಲ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ಮರ್ಯಾದೆಯಿಂದ ನಮಸ್ಕರಿಸಿದರು ಕೂಡ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವನು. ಎಲೆ ಯೋಗ ಮಾಯೆ, ಜಾಗೃತಳಾಗು. ಅಗ್ರಜ! ಮಿತ್ರ ದುರ್ಯೋಧನ! ಗೌರವೇಶ್ವರ! ಛೇ, ಹೂ ಕಂಡಲವೇ ಸಿಡಿದಂತಾಯ್ತಲ್ಲ. ಚಕ್ರವರ್ತಿ, ಕೃಷ್ಣ, ಭರತಕುಲ ಚಕ್ರವರ್ತಿಯಾದ ನೀನು ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಎಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನ್ನ ಕಾಲಿಗೆ ನಮಸ್ಕರಿಸಿ ಎಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ನಮಸ್ಕರಿಸಿದ್ದೆ ಆದರೆ ಆ ಭೂಮಾತೆಗೆಂದು ತಿಳಿ ಬಂದದ್ದಾಯಿತು. ಬಂದವರನ್ನು ಸತ್ಕರಿಸುವುದು ಚಕ್ರವರ್ತಿಗಳ ಕರ್ತವ್ಯ. ಬಾ ಕೃಷ್ಣ, ಬಾ, ಈ ಪೀಠವನ್ನು ಅಲಂಕರಿಸಿ. ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನ ಎಂದರೆ ಬಹಳ ಇಚ್ಛೆ ಅಲ್ಲವೇ? ಇರಬಹುದು. ಇರುವುದೇನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ! ಯಾರಲ್ಲಿ ನಮ್ಮ ಅರಮನೆಯ ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು. ಕರುನಾಳು ಕುರು ಭೂಪ ರಾಜೇಶ್ವರ, ಕರುನಾಳು ಕುರು ಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುನಾಳು ಕುರು ಭೂಪ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಪಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಬಲ್ಲ ಒಲೆ ನರ್ತಕಿಯರೇ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರುಪೂಪ ರಾಜೇಶ್ವರ ತದಗಿನತು ಕುರು ವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುನಾಳು ಕುರುಪೂಪ ರಾಜೇಶ್ವರ ನೀಲವರ್ಣ ಧಾರಿ ಈ ಚೆಲುವ ನೀಲವರ್ಣ ಧಾರಿ ಈ ಚೆಲುವ ಕೊಳಲನಾದದಿ ಕೊಳಲ ನಾದದಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಕೃಷ್ಣ ನರ್ತಕಿಯರೇ ಕೃಷ್ಣ ಏನಂದಿರಿ ಏನಂದಿರಿ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಹೇಳಿ ಭೀಮನಿಗೀವನು ಕಡುವೈರಿ ಭೀಮನಿಗೀವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗೀವನು ಕಡುವ
ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುನಾಳು ಕುರುಭೂಪ ರಾಜೇಶ್ವರ ತದಗಿನದು ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀನ ಕರುನಾಳು ಕುರುಭೂಪ ರಾಜೇಶ್ವರ ತಗದಿನ ತಗದಿನ ತಗಜಿಮಿ ತಗಜಿನ ತಗಜಿಮಿ ತಗಜಿನ ತಮ್ ತಮ್ ತ ಬಲೆ ಬಲೆ ತತಗದಿನ ದೀನ್ ತತಕದಿನ ದೀನ್ 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 ತತಕದಿನ ದೀನ್ ತತಕದಿನ ದೀನ್ ತತಕದಿನ ದೀನ್ ತತಕದಿನ ದೀನ್ ತತಕದಿನ ದೀನ್ ತತಕದಿನ ದೀನ್ ತಕದಿನ ದೀನ್ ತಕದಿನ ದೀನ್ ತತಕದಿನ ದೀನ್ ತತಕದಿನ ದೀನ್ ತತಕದಿನ ದೀನ್ ತಗರದಿನ ದೀನ್ ತಗರದಿನ ದೀನ್ ತತಿನ್ ಗಿಣದಂ ದೀನ್ ತತಕದಿನ ದೀನ್ ತತಕದಿನದೀನ್ ತತಕದಿನದೀನ್ ತತಕದಿನ ತಕದೆಮ್ಮೆ ತಕಜಣ ದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ತತಕದಿನದೀನ್ ತತಕದಿನದೀನ್ ತತಕದಿನ ತಕದಿನದಿ ತತಕದಿನದಿ ತತಕದಿನ ತಕದೆಮ್ಮೆ ತಕಜಣ ದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ತತಕದಿನದೀನ್ ತತಕದಿನದೀನ್ ತತಕದಿನ ತಗದೆಮ್ಮೆ ತಕಜಣ ದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ತದಿಗಿಣ ತಂ ತದಿಂಗಿಣ ತಂ ತದಿಂಗಿಣ ತಂ ತದಿಂಗಿಣ ತಂ ದೀನ್ ತದಿಗಿಣ ತಂ ತದಿಂಗಿಣ ತಂ ದೀನ್ ತದಿಗಿಣ ತಂ ತದಿಂಗಿಣ ತಂ ತದಿಂಗಿಣ ತಂ ತದಿಂಗಿಣ ತಂ ದೀನ್ ತದಿಗಿಣ ತಂ ತದಿಗಿಣ ತಂ ದೀನ್ ತದಿಗಿಣ ತಂ ದೀನ್ ತದಿಗಿಣ ತಂ ತಗದೆಮ್ಮೆ ತಕಜಣ ದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ದೆಮ್ಮೆ ತಕ ತಕ್ಕಿಟ ಜಂ ತರಿದಾಂ ತಜಂ ತರಿದಾಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತಕ್ಕಿಟ ಜಂ ತರಿದಾಂ ತಜಂ ತರಿದಾಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತದಿಗಿಣ ತಂ ತಕ್ಕಿಟ ಜಂ ತರಿದಾಂ ತಜಂ ತರಿದಾಂ ತದಿಗಿಣ ತಂ 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 ತಗದೆಮ್ಮೆ ತಕಜಣ ದೆಮ್ಮೆ ತಕಜಣ ತಗದೆಮ್ಮೆ ತಕಜಣ ತತಕದಿನದೀನ್ ತತಕದಿನದೀನ್ ದೀನ್ ದೀನ್ ತತಕದಿನದೀನ್ ತಕದಿನದೀನ್ 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 ತಗರದಿನದೀನ್ 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 ತಕದಿನದೀನ್ ತತಕದಿನದೀನ್ ತತಕದಿನ ತಕದೆಮ್ಮೆ ತಕಜಣ ದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ತಿತ್ತಂಗಡ ದಿಗದರೆ ಗಿಡತಗದ ದಿತ್ತಂಗಡ ದಿಗದರೆ ಗಿಡತಗ ದಿಗದರೆ ಗಿಡತಗದ ಇಂ ದಿಗದರೆ ಗಿಡತಗದ ಇಂ ದಿಗದರೆ ಗಿಡತಗ ದಿಗದರೆ ಗಿಡತಗದ ಇಂ ದಿಗದರೆ ಗಿಡತಗದ ದಿಗದರೆ ಗಿಡತಗ ತಿತ್ತಂಗಡ ದಿಗದರೆ ಗಿಡತಗದ ತಿತ್ತಂಗಡ ದಿಗದರೆ ಗಿಡತಗದ ತಾಂಗಡ ದಿಗದರೆ ಗಿಡತಗದ ಅಂಗಡ ಗಿಡತಗದ ಇಂ ತಾಂಗಡ ಗಿಡತಗದ ಇಂ ತಾಂಗಡ ಗಿಡತಗದ ದೆಮ್ಮೆ ತಕಜಣ ದೆಮ್ಮೆ ತಕಜಣ ತಕದೆಮ್ಮೆ ತಕಜಣ ತದಿಗಿಣ ತಂ ತಿಂಗಿಣ ತಂ ತಿಂಗಿಣ ತಂ ತಿಂಗಿಣ ತಂ ತಿಂ ತದಿಗಿಣ ತಂ ತಿಂಗಿಣ ತಂ ತಿಂಗಿಣ ತಂ ತಿಂಗಿಣ ತಂ ತಿಂಗಿಣ ತಂ ದಂ ದನ್ನ ದಿನ ನನ್ನ ದಿನ ದಂ ದನ್ನ ದಿನ ನನ್ನ ದಿನ ದಂ ದನ್ನ ದಿನ ನನ್ನ ದಿನ ದಂ ದನ್ನ ದಿನ ತಾಂಗಡತಕ ದರಗಿಡತಕ ತಾಂಗಡತಕ ದರಗಿಡತಕ ತದಿಂಗಿಣ ತಂ ದಿಂ ತಾಂಗಡತಕ ದರಗಿಡತಕ ದಿಂ ತಾಂಗಡತಕ ದರಗಿಡತಕ ತಂ ದನ್ನ ದಿನ ನನ್ನ ದಿನ ದಂ ದನ್ನ ದಿನ ನನ್ನ ದಿನ ತಾಂಗಡತಕ ದರಗಿಡತಕ ತಾಂಗಡತಕ ದರಗಿಡತಕ ತಾಂಗಡತಕ ದರಗಿಡತಕ ದಿಂ ತಾಂಗಡತಕ ದರಗಿಡತಕ ದಿಂ ತಾಂಗಡತಕ ದರಗಿಡತಕ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಗದಿನದಿ 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 ತಗದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಗದಿನದಿ ತಗದಿನದಿ ತಗದಿನ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ
ತಗಿಟ ತಗ ತಗಿಟ ತರಗಿಡ್ದು ತಗ ತಗಿಟ ತಗ ತಗಿಟ ತಗ ತಗಿಟ ತರಗಿಡ್ದು ತಗ ತಗಿಟ ತಗ ತಗಿಟ ತಗ ತಗಿಟ ತರಗಿಡ್ದು ತರಗಿಡ 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 ತರಗಿಡ್ದು ತಗ ತಗಿಟ ತಗ ತಗಿಟ ತಗ ತಗಿಟ ತರಗಿಡ್ದು ತರಗಿಡ 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 ತರಗಿಡ್ದು ತರಗಿಡ್ದ ತಿಂಗಿಣ ತಂದ ತಿಂಗಿಣ ತಂದ ತಿಂಗಿಣ ತಂದ ತರಗಿಡ್ದ ತಿಂಗಿಣ ತಂದ ತಿಂಗಿಣ ತಂದ ತಿಂಗಿಣ ತಂದ ತರಗಿಡ್ದ ತಿಂಗಿಣ ತಂದ ರಿಂಗ್ ತಿಂಗಿಣ ತಂದ ತೆಗದಿ ಮಿತೆ ಕಚಣು ದಿಮಿತೆ ಕಚಣು ತೆಗದಿ ಮಿತೆ ಕಚಣು ತೆಗದಿ ಮಿತೆ ಕಚಣು ದಿಮಿತೆ ಕಚಣು ತೆಗದಿ ಮಿತೆ ಕಚಣು ತಚ್ಚೋಂ ತೆಗಚೋಂ ತೆಗಿಡೋಂ ತದಿಗಿಣ 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 ತಚ್ಚೋಂ ತೆಗಚೋಂ ತೆಗಿಡೋಂ ತದಿಗಿಣ 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 ತಚ್ಚೋಂ ತೆಗಚೋಂ ತೆಗಿಡೋಂ ತದಿಗಿಣ 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 ತಿಂಗಿಣ ತದಿಗಿಣ ತದಿಗಿಣ ತದ ಹಸ್ತಿನಾಪುರದೀಶ ಕೌರವೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀಲ ಹಸ್ತಿನಾಪುರದೀಶ ಕೌರವೇಶ್ವರ 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 ಕೃಷ್ಣ, ನಮ್ಮ ಅರಮನೆಯ ರಾಜವೈಭೋಗವನ್ನು ನೋಡಿದೀಯಾ? ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರುಗಳು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತವು. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ನಾನು ನಿಮ್ಮ ಮುಂದಿಡುವ ಈ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಈ ಪ್ರಶ್ನೆಯು ಭರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಿದಂತೆಂದು ತಿಳಿಯಿರಿ. ಈ ಪವಿತ್ರವಾದ ಮಾತೃಮೂರ್ತಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೊಯಿಸುವಿರೋ, ಅವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರ್ಯವನ್ನು ಮರೆಯಲು ಅವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಗೃಹದಾನ, ಕಪಟದ್ಯೂತ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂಥ ಅನೇಕ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮಲ್ಲಿ ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಅವರೊಡನೆ ಶಾಂತಿ ಸಂಧಾನಕ್ಕೆ ಮುಂದಾಗಬೇಕು. ಅವರ ಈ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಭರತ ಕುಲ ಧರ್ಮ ನಶಿಸಿತೆ, ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ. ಧರಣಿಯ
ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯವಾರಿಯುನ ಭರತ ವಂಶ ಕುಲಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ದುರ್ಯೋಧನ ಕೃಷ್ಣ ಅವರ ಸಂದೇಶದೊಡನೆ ಈ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಆತ ಕೌರವ ಪಕ್ಷೀಯರೇ, ದ್ರೋಣಾದಿ ಪ್ರಮುಖರೇ ಹಾಗೂ ಸಭಾಸದರೇ, ಇದುವರೆಗೂ ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯದ ನೈಪುಣ್ಯತೆಯನ್ನು ಕೇಳಿ ತಿಳಿದಿರುವ ನೀವುಗಳೆಲ್ಲರೂ ಮುಂದೆ ಅದರಂತೆಯೇ ನಡೆದುಕೊಳ್ಳುವಿರೆಂಬ ನಂಬಿಕೆ ನನಗಿದೆ. ಆದರೂ ಸಹ ಈ ಕುರುಕುಲದ ಹಿತವನ್ನು ಬಯಸಿ ಒಂದೆರಡು ಹಿತನುಡಿಗಳನ್ನು ನಿಮ್ಮ ಮುಂದೆ ಮಂಡಿಸಬೇಕಾಗಿರುವುದು ನನ್ನ ಆದ್ಯ ಕರ್ತವ್ಯ. ಕುಮಾರ, ತಾತ ಏತಕ್ಕೆ ಅನುಜರು ಏತಕ್ಕೆ ಅನುಜರುಳ್ ಬಿಡುವಂತ ಸುಯೋಧನ ಆತ ಏತಕ್ಕೆ ಅನುಜರುಳ್ ಬಿಡುವಂತ ಏತಕ್ಕೆ ಅನುಜರುಳ್ ಬಿಡುವಂತ ಸಲ್ಲದು ವೈಯ ಸಾಧಿಸದಿರು ಜಲ ಸಲ್ಲದು ವೈರ ಸಾಧಿಸದಿರು ಜಲ ಸಲ್ಲದು ವೈರ ಸಾಧಿಸದಿರು ಜಲ ಸಲ್ಲದು ವೈರ ಸಾಧಿಸದಿರು ಜಲ ಸ್ಥಿರವಲ್ಲ ವೈಭವ ಅಸ್ಥಿರ ವೀರಜ ಸ್ಥಿರವಲ್ಲ ವೈಭವ ಅಸ್ಥಿರ ವೀರಜ ಏತಕ್ಕೆ ಅನುಜರುಳ್ ಬಿಡುಪಂತ ಏತಕ್ಕೆ ಅನುಜರುಳ್ ಬಿಡುಪಂತ ಸುಯೋಧನ ಪಿತಾಮಹ ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ ದುರುಳರ ಬೋಧೆಗೆ ಬೋಧೆಗೆ ಕಿವಿಗೊಡದಿರು ಜೋಕೆ ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ ದುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ ರಾಜವ ನೀನಿತು ಸುಖದಿ ಬಾಳೈ ರಾಜವನೀನಿತು ಸುಖದಿ ಬಾಳೈ ಏತಕ್ಕೆ ಅನುಜರುಳ್ ಬಿಡುಪಂತ ಏತಕ್ಕೆ ಅನುಜರುಳ್ ಬಿಡುಪಂತ 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 ವತ್ಸ ಸುಯೋಧನ, ಇದು ಸಂಧಿಗೆ ಸುಸಮಯ. ಅಸ್ಥಿರವಾದ ಈ ರಾಜ್ಯದ ಮೇಲಿರುವ ವ್ಯಾಮೋಹದಿಂದ
ಶಾಂತಿ ಸಂಧಾನಕ್ಕಾಗಿ ಬಂದಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ನಿರಾಶೆಪಡಿಸಿ ಆ ಪಾಂಡವರನ್ನು ಸಮರೋತ್ಸಾಹಿಗಳನ್ನಾಗಿ ಪರಿವರ್ತಿಸಿ ಕೆಡಬೇಡ. ಅದು ಅಲ್ಲದೆ ಪಾಂಡವರು ನಿನಗೆ ಅನ್ಯರೇ, ಅವರು ನಿನ್ನ ಚಿಕ್ಕಪ್ಪನ ಮಕ್ಕಳೇ ಆಗಿದ್ದು ನಿನ್ನ ಸಹೋದರರೇ ಆಗಿರುವುದರಿಂದ ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿರುತ್ತದೆಯೋ ಅವರಿಗೂ ಸಹ ಅಷ್ಟೇ ಅಧಿಕಾರವಿರುವುದರಿಂದ ನೀನು ನಿನ್ನ ದುಡುಕುತನವನ್ನು ತೊರೆದು ಶ್ರೀಕೃಷ್ಣ ಪರಮಾತ್ಮನ ಸಂದೇಶಕ್ಕೆ ಮಣಿದು ಪಾಂಡವರ ಮೇಲಿರುವ ದಾಯಾದಿ ಮತ್ಸರವನ್ನು ಸಹ ಮರೆತು ನ್ಯಾಯಬದ್ಧವಾಗಿ ಅವರಿಗೆ ಸೇರಬೇಕಾಗಿರುವ ಅರ್ಧ ರಾಜ್ಯವನ್ನು ನೀಡಿ ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ಗುರು ಹಿರಿಯರು ಬಂಧು ಬಾಂಧವರು ಹಾಗೂ ಸಹೋದರರೊಡನೆ ಅತ್ಯಂತ ವೈಭವ ಮತ್ತು ಸುಖ ಸಂತೋಷಗಳಿಂದ ಕೂಡಿ ಬಾಳುವವನಾಗು. ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ಮತ್ತು ನನ್ನ ಆದೇಶವೂ ಸಹ ಒಂದೇ ಆಗಿರುವುದರಿಂದ ನೀನು ದೀರ್ಘಾಲೋಚಿಸಿ ಸದೃಢವಾದ ನಿರ್ಧಾರವನ್ನು ತೆಗೆದುಕೋ ಸುಯೋಧನ. ಇದು ನನ್ನ ಅಭಿಮತ. ಪಿತಾಮಹ, ಅದು ನಮಗೆ ತಿಳಿದಿರುವುದು. ತಾವು ಶಾಂತರಾಗಿರಿ. ದುರ್ಯೋಧನ, ಓ ಗುರು ದ್ರೋಣಾಚಾರ್ಯರು ನಡೆಯಲಿ. ಶಾಂತಿಯ ತಾಳೋನೆ ಪುರುವೀರ, ಶಾಂತಿಯ ತಾಳೋನೆ ಪುರುವೀರ, ಕ್ರಾಂತಿಯ ಪಟಲ್ಲೇ ಬಿಡು ಚೇತುರ, ಕ್ರಾಂತಿಯ ಪಟಲ್ಲೇ ಬಿಡು ಚೇತುರ, ಶಾಂತಿಯ ತಾಳನೆ ಪುರುವೀರ. ಸತ್ಯಾಶೀಲರ ಪಾಂಡುಕುಮಾರರ, ಸತ್ಯಾಶೀಲರ ಪಾಂಡುಕುಮಾರರ, ಸತ್ಯಾಶೀಲರ ಪಾಂಡುಕುಮಾರರ, ನಿತ್ಯ ಕ್ರೋಧ ಮಗೈಯುವುದನುಚಿತ, ನಿತ್ಯ ಕ್ರೋಧ ಮಗೈಯುವುದನುಚಿತ, ಶಾಂತಿಯ ತಾಳನೆ ಪುರುವೀರ, ಕ್ರಾಂತಿಯ ಪಡಲ್ಲೇ ಬಿಡು ಚೇತುರ, ಶಾಂತಿಯ ತಾಳನೆ ಪುರುವೀರ, ಪುರುವೀರ, ಪುರುವೀರ. ಇಂದು ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು, ಪಿತಾಮಹ ಭೀಷ್ಮನ ಆದೇಶವು, ನನ್ನ ಉದ್ದೇಶ ಒಂದೇ ಆದ್ದರಿಂದ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ಅರಮನೆಗೆ ಹೋಗಿ ನಿನ್ನ ವೃದ್ಧ ಜನನಿ ಜನಕರ ಮನಸ್ಸನ್ನು ಸಂತೋಷಪಡಿಸು ಕುಮಾರ. ಗುರುದೇವ, ನನ್ನ ಅಭಿಮತ ಕುಮಾರ. ಗುರುದೇವ, ತಾವು ನಮಗೆ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿದವರು. ನಿಮಗೆ ಪ್ರತಿ ಮಾತನಾಡಬಾರದು ನಾವು. ತಾವು ಶಾಂತರಾಗಿರಿ. ದುರ್ಯೋಧನ, ಯಾರು? ಓ ಚಿಕ್ಕಪ್ಪ, ವಿದುರ ಮಹಾಶಯ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂತಹವನಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಲವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀ ಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೇನು ಹೇಳಲಾರೆ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಯಾಕೆ? ನಿನಗಾಗಲಿ ಆ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೋ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದ್ಯೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ. ಈ ದುರ್ಯೋಧನ ಅಲ್ಲ, ಇದು ಶುದ್ಧ ಕ್ಷತ್ರಿಯರ ರಕ್ತ.
ದುರಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಯೋಚನೆ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ಬರಿಯ ವಾಕ್ಪಟುತ್ವವನ್ನು. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಹೌದು ದುರ್ಯೋಧನ. ಆಗಲ್ಲ, ಕೇಳು. ಈ ಕೌರವೇಶ್ವರನನ್ನು ಸದೆ ಬಡಿಯಬೇಕೆಂದಿರುವಲ್ಲವೇ ಆ ನಿನ್ನ ಹೊಟ್ಟೆ ಬಾಕ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನಮ್ಮ ವೀರ ಕರ್ಣನನ್ನು ವಧಿಸಬೇಕೆಂದಿರುವಲ್ಲವೇ ಆ ನಿನ್ನ ಏಡಿ ಆರ್ತ, ಅದು ದುರಹಂಕಾರ. ಅಭಿಮಾನದ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲ್ಲವೇ ಆ ಪಾಂಡವರು, ಅದು ಅವರ ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಇಡೀ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದಿರಲ್ಲವೇ ಆ ಪಾಂಡವರು, ಅದು ಅವರ ದುರಾಶಯ. ನಾವು ಜಯಶೀಲರು, ನಾವು ಸಮರ್ಥರು ಎಂಬುದಾಗಿ ಹೆಮ್ಮೆ ಪಡುತ್ತಿರಲ್ಲವೇ ಆ ಪಾಂಡವರು, ಅದು ಅವರ ದುರಾಭಿಮಾನ. ಎಚ್ಚೇರು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರವು ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ದುರ್ಯೋಧನ, ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂಥ ಯುದ್ಧ ಬಿರುಣಿ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಬಲ್ಲೆ ನೀಗಲೆ ಗೊಲ್ಲ ನಿನ್ನಯ ನೀತಿ ವಚನಗಳೆಲ್ಲವ, ಬಲ್ಲೆ ನೀಗಲೆ ಗೊಲ್ಲ ನಿನ್ನಯ ನೀತಿ ವಚನಗಳೆಲ್ಲವ, ನಿರ್ಮಲಂತಕನಂತೆ ನಟಿಸಿ ಹೇಳಿ ಕೂಡಲೇ ಈ ಪರೇ ನಿರ್ಮಲಂತಕನಂತೆ ನಟಿಸಿ ಹೇಳಿ ಕೂಡಲೇ ಈ ಪರಿ, ಮರ್ಮ ಭೇದವ ತಿಳಿಯದೆ ನೀ ದೂರ ಸಾರಲೆ ಗೊಲ್ಲನೆ, ಮರ್ಮ ಭೇದವ ತಿಳಿಯದೆ ನೀ ದೂರ ಸಾರಲೆ ಗೊಲ್ಲನೆ, ದೂರ ಸಾರಲೆ ಗೊಲ್ಲನೆ, ನೀ ದೂರ ಸಾರಲೆ ಗೊಲ್ಲನೆ. ಬಲ್ಲೆ ನೀಗಲೆ ಗೊಲ್ಲ ನಿನ್ನಯ ನೀತಿ ವಚನಗಳೆಲ್ಲವ, ನೀತಿ ವಚನಗಳೆಲ್ಲವ, ನೀತಿ ವಚನಗಳೆಲ್ಲವ. ಕೃಷ್ಣ ಸಹೋದರ, ಆ ಪಾಂಡವರ ಸೇನಾ ಸಮೂಹವನ್ನು ಕಲಕಿ ಬಿಡುವಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚಂಡಾಡಲು ಈ ದುಶ್ಯಾಸನು ಸದಾ ಸಿದ್ಧನಾಗಿರುವನು. ಹೋಗು ಹೋಗು, ಸಮರವೇ ಸಿದ್ಧ. ಬಲೆ ಸಹೋದರ ಬಲೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ರಾಜೇ, ಅರ್ಜುನನ ಮೇಲಿನ ನನ್ನ ಹಾಗೆ ತೀರದ ಹೊರತು ಈ ರಾಧೆಯರಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನನ್ನಂತ ವೀರರಿಗಲ್ಲ. ಕರ್ಣ, ನೀನು ಇವರಂತೆ ಮಾತನಾಡುತ್ತಿರುವೆಯಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕುರುಕುಲವನ್ನೇ ನಾಶ ಮಾಡಲು ಅವಣಿಸುತ್ತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಯದುಪತಿ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದೆಯೋ ಏಕೋ ದಾತನ್ಯಾರೋ, ಹಿತವ ಮರೆತೊಡೆ ಕೆಣಕಿ ಫಲಿಸುವುದೇ ಮುಂದೆ ಬರುವುದು ಘೋರ ಸಮರ. ಸಲ್ಲದು ನಿನಗೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ
ಸಮರದಿ ಕ್ಷಣಿಸದೆ ಪಾಂಡು ತನೆಯರು ಸಮರದಿ ಕ್ಷಣಿಸದೆ ಸಂಧಿಯ ನಾಟಕವಾಡಲು ಕಳುಹಿದರೆ ಸಂಧಿಯ ನಾಟಕವಾಡಲು ಕಳುಹಿದರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಹಠವಂತರು ನಾವು ದಿಟವಿದು ತಿಳಿ ಹಠವಂತರು ನಾವು ದಿಟವಿದು ತಿಳಿನಿ ಹಠವಂತರು ನಾವು ಕೃಷ್ಣ ಮಾಧವ ಹಠವಂತರು ನಾವು ದಿಟವಿದು ತಿಳಿನಿ ಹಠವಂತರು ನಾವು ದಿಟವಿದು ತಿಳಿನಿ ದುರದಳು ಪಾರ್ಥನ ಶಿರ ಕಡಿದಿಡುವೆ ದುರದಳು ಪಾರ್ಥನ ಶಿರ ಕಡಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ ಯದುಪತಿ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನ ಧರ್ಮಗಳನ್ನು ಅರ್ಪಿಸುವ ನನ್ನ ಧರ್ಮ ಎಷ್ಟೋ ಮೇಲು ಯದುಪತಿ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ಭಲೆ ಭಲೆ ಅಂಗಾಧಿಪ ನಿನ್ನ ಗರ್ವದ ನುಡಿಗಳಿಂದ ಯಾದವಾಗ್ರಣಿಯ ಕಂಠವು ಬಿಗಿದಂತಾಯ್ತು ಮೇರೆ ಮೀರಿತು ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ ದುರ್ಯೋಧನ ಆದರೂ ಒಂದು ಮಾತನ್ನು ಹೇಳುವ ಭಾರತ ಭೂಮಿ ಜಯಿಸಿ ದುರಾಸ ದುರ್ಯೋಧನ ಕೃಷ್ಣ ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಶೌರ್ಯ ನಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ದುರಾಸ ಕರೆಸಿ ಗಣಿ ಅನುಜಾತರ ಕರೆಸಿ ಗಣಿ ಅನುಜಾತರ ತರೆಯನೆತ್ತು ಜಾತಿ ಪಡೆ ದುರ್ಯೋಧನ ತರೆಯನೆತ್ತು ಜಾತಿ ಪಡೆ ಸುಖಿಯಾಗೋ ವೀರ ವೈರವನೇ ನೀಗಿ ತೈರಣೆಯ ತಾಳೈ ವೈರವನೇ ನೀಗಿ ತೈರಣೆಯ ತಾಳೈ ಬಾಳೈ ಬಲು ಧರ್ಮನೆ ಕರುಣ ವರಗುಣಯುತಯ ಕೊರೆಯೋ ದರೆಯ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತಯ ಕೊರೆಯೋ ದರೆಯ ಭಾರತ ಭೂಮಿ ಜಯಿಸಿ ದುರಾಸ ಸಮಾನ ಶೌರ್ಯ ನಿರಾಜಿಸುವ ಸಹೋದರ ನಿರಾಕರಿಸದಿರಲಿ ಭಾರತ ಭೂಮಿ ಜಯಿಸಿ ದುರಾಸ
ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೆಲ್ಲ ಧ್ವಂಸ ಮಾಡಿದೆ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಈಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಶಾಂತಿ, ಸ್ನೇಹ, ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮವೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಆದರೆ ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗೋ ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ದುರ್ಯೋಧನ, ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನೂ ಇಲ್ಲ. ಎದುರಾಗಿ ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವೇ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರುವೇ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನರೆಂದರುವೇ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳುವವರಾಗಿದ್ದೊಡೆ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ, ಆ ಗಂಡೆದೆಯ ಗುಂಡಿಗೆ ಉಳ್ಳವರಾಗಿದ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಕೆಂಡಮಂಡಲಕಾರಿ ಪ್ರಚಂಡತ್ವವ ಮೆರೆಯದೆ ಕೃಷ್ಣ. ಕೆಂಡಮಂಡಲವಕಾರಿ ಪ್ರಚಂಡತ್ವವ ಮೆರೆಯದೆ ಚಂಡರನ್ವಯ ಸಭೆಯೋಳ್ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ಗೋರ್ದಂಡರ ಪೇ ಮಾಧವ. ಮಾಧವ ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ತಲೆಬಾಗಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ, ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧ ಮಾತ್ರವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಈ ಶಕುನಿಯ ಸಲಹೆಯಂತೆ ಅವರನ್ನು ಕಪಟ ದೂತ ಕೆಳೆದುದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆತಂದು ನೀನು ಮಾಡಿದ ವ್ಯಾಜ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸಿದೆಂದು ನೆನಪಿನಲ್ಲಿ ಧರ್ಮನಿಷ್ಠರು ಸ್ನೇಹಶೀಲರಾದ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಾವೃತ್ತಿಯನ್ನು ತೋರಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಮಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮಾದಿ ಗುರು ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ
ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕೆಟ್ಟ ಕಡೆಯದಾಗಿ ಕಾಡಿಗೆಟ್ಟಬೇಕೆಂದು ಪಟ್ಟುಡಿದಿರುವ ಈ ದುರ್ಯೋಧನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಂಚವದಿಗಳ ಮಂಚವೇರಿದ ಪಾಂಡವರ ಪಾಂಚಾಲಿ. ಅಂದೇ 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 ತೊಟ್ಟನು ಈ ನನ್ನ ಛಲವನ್ನು. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕದನಕ್ಕೆ ಕಾಲ್ಕೆರೆದು ನಿಂತರೂ ಸಾರಿಯೇ. ಕಲೆಯಂಶದಿಂದ ನಿರ್ಮಿತವಾದ ಈ ಕುರುಕುಲ ರತ್ನ ಸಿಂಹಾಸನವು ರಕ್ತದ ಮಡಿವೆಯಲ್ಲಿ ಕೊಚ್ಚುವವರು. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ಅಂದರೆ ಈ ದುರ್ಯೋಧನನು ಮಶಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲ ಛಲ ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಕೆಟ್ಟರು ಸರಿಯ ಎದೆಗೆಡದ ಬಿಟ್ಟು ಕೊಡೆನು ಕುರು ಭೂಮಿಯನ. ಕೆಟ್ಟರು ಸರಿಯ ಎದೆಗೆಡದ ಬಿಟ್ಟು ಕೊಡೆನು ಕುರು ಭೂಮಿಯನ. ಅಟ್ಟಹಾಸದಿಂದ ಮೆಟ್ಟಿ ಮೆರವಿನ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಯನ್ ವೈರಿ ಕುಲವ. ಕಡೆಯ ನಿರ್ಧಾರ ಪೇಳ್ವೆ ಜಡಮತಿ ಪಾಂಡವರ ಕಡೆಯ ನಿರ್ಧಾರ ಪೇಳ್ವೆ. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಗುರು ಬಲರಾಮರ ಬೆಂಬಲವಿರದೆ ಛಲವನ್ನು ಬಿಡನು, ನೆಲವನ್ನು ಕೊಡೆನು. ಆಕಾಶ ಭೂಮಂಡಲ ಕೋರ್ಗರೆದು ಆಕಾಶ ಭೂಮಂಡಲವ ಗೋರ್ಗರೆದು ರಾಜ್ಯವನ್ನು ಬಯಸುವವರು ಎನ್ನ ಯುದ್ಧವನ್ನು ಮಾಡಿ ಎದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎನ್ನ ಯುದ್ಧವನ್ನು ಮಾಡಿ ಎದ್ದು ಪಡೆಯಲಿ. ಕಡೆಯ ನಿರ್ಧಾರ ಪೇಳ್ವೆ ಜಡಮತಿ ಪಾಂಡವರ ಕಡೆಯ ನಿರ್ಧಾರ ಪೇಳ್ವೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾರ್ಥಕವಾಗದೆ ಅಲ್ಲವೇ ಕೃಷ್ಣ? ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾರ್ಥಕವಾಗದೆ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹೌದೇ ದುರ್ಯೋಧನ? ಹಾಗಾದಲ್ಲಿ ಸಂಧಾನಕ್ಕಾಗಿ ಬಂದ ಹದಿಯ ಸಭೆಯೊಂದು ಸತ್ಕರಿಸುವುದು. ಸಂಧಾನಕ್ಕಾಗಿ ಬಂದ ಹದಿಯ ಸಭೆಯೊಂದು ಸತ್ಕರಿಸಲಿರುವೆ. ಕಡೆಯ ನಿರ್ಧಾರ ಪೇಳ್ವೆ ಜಡಮತಿ ಪಾಂಡವರ ಕಡೆಯ ನಿರ್ಧಾರ ಪೇಳ್ವೆ. ಕೆಟ್ಟರು ಸರಿಯದೆ ಬಿಟ್ಟು ಕೊಡೆನು ಕುರು ಭೂಮಿಯನ. ಕೆಟ್ಟರು ಸರಿಯ ಎದೆಗೆಡದೆ ಬಿಟ್ಟು ಕೊಡೆನು ಕುರು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಯನ್ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಯನ್ ವೈರಿ ಕುಲವ. ಕಡೆಯ ನಿರ್ಧಾರ ಪೇಳ್ವೆ ಕಡೆಯ ನಿರ್ಧಾರ ಪೇಳ್ವೆ ಕಡೆಯ ನಿರ್ಧಾರ ಪೇಳ್ವೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕದು. ಛಲತಟ್ಟು ಮಾಡುವ ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಇದೇ ನನ್ನ ಕಡೆ ಸಂದೇಶ. ಹೋಗು ಕೃಷ್ಣ, ಸಂಗ್ರಾಮ ಸಲಕರಣೆಗಳನ್ನು ಹಣಿಪಡಿಸುವಂತೆ ಆ ಪಾಂಡವರಿಗೆ ತಿಳಿಸಿಬಿಡು. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ದರ್ಪದಿಂದ ಮೆರೆಯಬೇಡ ವೈ ದುರ್ಯೋಧನ, ದರ್ಪದಿಂದ
ಮೆರೆಯಬೇಡವೈ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಅಂದನಾಗದೆ ಮುಂದಾಲೋಗಿ ಕುದುಸಿತ ಅಂದನಾಗದೆ ಮುಂದಾಲೋಗಿ ಕುದುಸಿತ ಸಂಧಿಗಾಗಿ ಬಂದವರು ಸಂಧಿಗಾಗಿ ಬಂದವರು ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ ಪದೇ ಪದೇ ಅದೇ ವಿಷಯ ಒದರದಿರಲು ಮಾಧವ ಬಣದ ನುಡಿಗಳಿಂ ರಕ್ತದ ಕಣಕಣವು ಕುದಿದು ಬಣದ ನುಡಿಗಳಿಂ ರಕ್ತದ ಕಣಕಣವು ಕುದಿದು ರಣದಳವರನ್ನು ಒದಿಸಲು ಪಡೆದೊಟ್ಟಿರುವ ಕೆರಳಿದ ಕೇಸರಿಯ ಕೆಣಕಿ ಪದೇ ಪದೇ ಅದೇ ವಿಷಯ ನಡೆಯುವುದು ಮಾಧವ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರು ಬಳಿಹರೈ ಸೊಕ್ಕಡಗಿಸುವ ಮಹಾಬಲಾಢ್ಯರು ಬಳಿಹರೈ ಅವರ ಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿಹೇನು ಸನ್ನಿಸುಯೋಧವ ನಿನಗೆ ನೀಡಿಹೇನು ಸನ್ನಿಸುಯೋಧವ ಉಲ್ಲಾಸ ಪಡುನಿ ನಿಲ್ಲಿಸೋ ಮುಕುಂದ ನಿನ್ನ ಹಣಕದ ನುಡಿಗಳು ನಿಲ್ಲಿಸೋ ಮುಕುಂದ ನಿನ್ನ ಹಣಕದ ನುಡಿಗಳು ಕಣಕಿ ಕೌರವನ ಹೋದಾಗ್ನಿ ಸಲ್ಲದ ಮಾತುಗಳಾಡಿ ಸಲ್ಲದಗಿಸಿಕೊಳ್ಳದೆ ಕೆಣಕಿ ಕೌರವನ ಹೋದಾಗ್ನಿಯಂ ಸಲ್ಲದ ಮಾತುಗಳಾಡಿ ಸಲ್ಲದಗಿಸಿಕೊಳ್ಳಬೇಡ ಯಾರಿಹರೋ ಯಾರಿಹರೋ ಈ ಜಲದಂಕ ಮಲ್ಲ ನಡಲು ಹೋರಾಡಿ ಗೆಲ್ಲುವವರು ಪುರುಷೋತ್ತಮನೊಳು ದುರಹಂಕಾರವ ಇದೆಯಾದೊಡೆ ನೀ ಪುರುಷೋತ್ತಮನೊಳು ದುರಹಂಕಾರವ ಇದೆಯಾದೊಡೆ ನೀ ಹರ್ಷದಿಂದೊಳೆವ ಕುರುಸಿಂಹಾಸನ ಹರ್ಷದಿಂದೊಳೆವ ಕುರುಸಿಂಹಾಸನ ಕಣದೊಳು ಅಧಪತನ ಇನ್ನಿವನನು ಈ ಸಭೆಯೋಳು ಮನ್ನಿಪುದನುಚಿತ ಇನ್ನಿವನನು ಈ ಸಭೆಯೋಳು ಮನ್ನಿಪುದನುಚಿತ ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನಂ ಸಮಯ ವ್ಯರ್ಥಗೊಳಿಸದೆ ಆವರಿಸಿರಿ ದೂತನಂ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ದರ್ಪದಿಂದ ಮೆರೆಯಬೇಡವೈ ಸುಯೋಧನ ದರ್ಪದಿಂದ ಮೆರೆಯಬೇಡವೈ ದುರ್ಯೋಧನ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪವೇ ದುರ್ಯೋಧನ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೆತ್ತಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ಈಗಾಗಲೇ ನಮ್ಮ ಶಕುನಿ ಮಹಾವನವರು ಸಲಹೆಯನ್ನಿತ್ತಿರುವರು ಕೃಷ್ಣ. ಹೌದು, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕಲ್ಲವೇ? ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನನ್ನ ಅದ್ಭುತವಾದ ಸಲಹೆ ಇದೆ. ನಿಮ್ಮ ಅದ್ಭುತವಾದ ಸ್ವೀಕಾರವನ್ನು ನಾನು ಅದ್ಭುತಕಾರನಿಗೆ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಈತನನ್ನು ಬಂಧಿಸು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ಈ ನಿನ್ನ ದುಡುಕತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ನಿಲ್ಲುವಂತ ನಾವು ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮಳೆಯಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುತ್ತಿರುವೆಯಾ? ಯಾರನ್ನು ಬಂಧಿಸುವಿರೋ ಬಂಧಿಸಿರಿ. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು
ಮಾಡಬೇಕಿದೆ. ನನ್ನೊಡನೆ ಬರುವೆಯಾ? ಆಗಬಹುದು ಪರಮಾತ್ಮ.